ನಾಳೆ ಮೇ 5 ಮಂಗಳವಾರ ಅಂಗಾರಕ ಸಂಕಷ್ಟಹರ ಚತುರ್ಥಿ ಇದೆ. ದೀಪಕ್ಕೆ ಈ ವಸ್ತು ಹಾಕಿ ಗಣೇಶನಿಗೆ ಬೇಡಿಕೊಂಡರೆ 10 ವರ್ಷಗಳ ಕಾಲ ಕಷ್ಟಗಳು ನಿಮ್ಮ ಬಳಿ ಸುಳಿಯೋದಿಲ್ಲ. ಗಣೇಶನ ಕೃಪೆಯಿಂದ ರಾಜಯೋಗ ಸಿಗಬೇಕು, ಸಾಲಗಳೆಲ್ಲ ಕಳೆದು ಬಡತನ ದೂರವಾಗಬೇಕೆಂದರೆ ಈ ದಿನ ಯಾವ ಮಂತ್ರಗಳನ್ನು ಹೇಳಬೇಕೆಂದು ಈಗ ತಿಳಿಯೋಣ. ವರ್ಷದಲ್ಲಿ ಬರುವ ಎಲ್ಲ ಸಂಕಷ್ಟಹರ ಚತುರ್ಥಿಗಿಂತ ಮಂಗಳವಾರ ಕೂಡಿ ಬರುವ ಸಂಕಷ್ಟಿ ತುಂಬಾ ಶಕ್ತಿಯುತವಾದದ್ದು. ಏಕೆಂದರೆ ಈ ಸಂಕಷ್ಟಿಯು ಋಣದ ಭಾರವನ್ನು ಇಳಿಸುತ್ತದೆ. ಸಾಲ, ಹಣಕಾಸಿನ ಸಮಸ್ಯೆಗಳನ್ನು ದೂರ ಮಾಡಿ ಎಲ್ಲಾ ಕೆಲಸದಲ್ಲೂ ಯಶಸ್ಸು ನೀಡುತ್ತದೆ. ಪ್ರಥಮ ಪೂಜಿತ ಗಣೇಶನ ಕೃಪೆ ಇದ್ದರೆ ಜೀವನದಲ್ಲಿ ಏನು ಬೇಕಾದರೂ ಸಾಧಿಸಬಹುದು. ಹೆಸರಿನಲ್ಲೇ ಸಂಕಷ್ಟಹರ ಅಂದರೆ ಸರ್ವ ಕಷ್ಟಗಳನ್ನು ದೂರ ಮಾಡುವ ವಿಶೇಷತೆಯನ್ನು ಹೊಂದಿರುವ ನಾಳೆಯ ದಿನ ಬೆಳಿಗ್ಗೆ ಹಾಗೂ ಸಂಜೆ ಮರೆಯದೆ ದೀಪಕ್ಕೆ ಈ ವಸ್ತು ಹಾಕಿ ಈ ಉಪಾಯ ಮಾಡುವುದರಿಂದ ನವಗ್ರಹಗಳಲ್ಲಿ ಕುಜನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಅಂಗಾರಕ ಸಂಕಷ್ಟಿಯು ನಾಳೆ ಬೆಳಿಗ್ಗೆ 5:24 ಆರಂಭವಾಗಿ ಬುಧವಾರ ಬೆಳಿಗ್ಗೆ 7:51 ಮುಕ್ತಾಯವಾಗುತ್ತದೆ. ನಾಳೆ ರಾತ್ರಿ ಚಂದ್ರೋದಯ ಸಮಯ ಬಂದು ರಾತ್ರಿ 9:52. ನೀವು ಗಣಪತಿಯ ಮುಂದೆ ದೀಪಾರಾಧನೆ ಮಾಡುವ ಮುನ್ನ ಮರೆಯದೆ ಹೀಗೆ ಪ್ರಾರ್ಥನೆ ಮಾಡಿಕೊಳ್ಳಿ: ಗಣೇಶ, ವಿನಾಯಕ, ಪಾರ್ವತಿ ಪುತ್ರ, ನಿನ್ನ ದಿವ್ಯ ಅನುಗ್ರಹಕ್ಕೆ ಈ ದಿನ ಪೂಜೆ ಮಾಡಿ ನಿನ್ನ ಕರುಣೆಗೆ ಬೇಡಿಕೊಳ್ಳುತ್ತಿದ್ದೇನೆ. ನನ್ನ ಜೀವನದಲ್ಲಿ ನೀನು ಹಣದ ವಿಸ್ಮಯಗಳನ್ನು ಮಾಡಿ ಆರ್ಥಿಕ ಬಲವನ್ನು ಕೊಡು. ನನ್ನ ಉದ್ಯೋಗ, ವ್ಯಾಪಾರ, ಆರೋಗ್ಯದಲ್ಲಿ ಸದಾ ನಿನ್ನ ಕೃಪೆ ಇರಲಿ. ನನ್ನ ಕುಟುಂಬವನ್ನು ಸದಾ ರಕ್ಷಿಸು ಎಂದು ಬೇಡಿಕೊಳ್ಳಬೇಕು. ಆ ನಂತರ ದೀಪಕ್ಕೆ ಕುಂಕುಮ ಬೆರೆಸಿದ ಕೆಂಪು ಅಕ್ಷತೆಯನ್ನು ಹಾಕಬೇಕು. 2 ದೀಪಗಳಿಗೆ ಸ್ವಲ್ಪ ಅಕ್ಷತೆಯನ್ನು ಹಾಕಿ ದೀಪ ಬೆಳಗಿಸಬೇಕು. ಅಂಗಾರಕ ಸಂಕಷ್ಟಿ ದಿನದಂದು ಕುಜನ ಬಣ್ಣವಾದ ಕೆಂಪು ಬಣ್ಣವನ್ನು ಪಾಲಿಸಿದರೆ ಅಪಾರ ಯಶಸ್ಸು, ದೇವರ ಕೃಪೆ ಸಿಗುತ್ತದೆ. ಕೆಂಪು ಗುಲಾಬಿ, ಕೆಂಪು ದಾಸವಾಳ, ಕೆಂಪು ವಸ್ತ್ರಗಳಿಂದ ಗಣೇಶನ ಪೂಜೆ ಮಾಡಿದರೆ ನಿಮ್ಮ ಕಷ್ಟಗಳು ಶೀಘ್ರವಾಗಿ ಕಳೆದು ಹೋಗುತ್ತದೆ. ಸಾಮಾನ್ಯವಾಗಿ ದೇವರ ಕೋಣೆಯಲ್ಲಿ 2 ದೀಪಗಳನ್ನು ಬೆಳಗುತ್ತೀರಿ. ಆದರೆ ಅಂಗಾರಕ ಸಂಕಷ್ಟಿ ದಿನದಂದು 2 ಜೊತೆ ಮತ್ತೊಂದು ವಿಶೇಷ ದೀಪವನ್ನು ಬೆಳಗಿಸಬೇಕು. ಸ್ವಲ್ಪ ತೊಗರಿಬೇಳೆ, ಸ್ವಲ್ಪ ಗೋಧಿ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು, ಈ 3 ಹಿಟ್ಟುಗಳನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಬೆಲ್ಲದ ಪಾಕ, ಹಾಲು, ಪಚ್ಚೆ ಕರ್ಪೂರದ ಪುಡಿ, ಏಲಕ್ಕಿ ಪುಡಿ ಬೆರೆಸಿ ನಿಮ್ಮ ಕೈನಿಂದ ಶ್ರದ್ಧೆಯಿಂದ ಒಂದು ದೊಡ್ಡ ದೀಪ ತಯಾರಾಗಬೇಕು. ಈ ದೀಪವನ್ನು ಎಷ್ಟು ಶ್ರದ್ಧೆ ಭಕ್ತಿಯಿಂದ ಮಾಡುತ್ತೀರೋ ಅಷ್ಟೇ ಬೇಗನೆ ನಿಮ್ಮ ಕಷ್ಟಗಳು ಅಂತ್ಯವಾಗುತ್ತದೆ. ಒಂದು ತಟ್ಟೆಯ ಮೇಲೆ ಅಕ್ಕಿ ಹಾಕಿ ಅದರ ಮೇಲೆ ಗರಿಕೆ ಇಟ್ಟು ಅದರ ಮೇಲೆ ಈ ದೊಡ್ಡ ಹಿಟ್ಟಿನ ದೀಪ ಇಟ್ಟು ಮಹಾಗಣಪತಿಯ ಶಕ್ತಿ ಈ ದೀಪದಲ್ಲೇ ಇದೆ ಎಂದು ಭಾವಿಸುತ್ತಾ ದೀಪದ ಸುತ್ತ ಪುಷ್ಪ, ರಂಗೋಲಿಗಳಿಂದ ಅಲಂಕಾರ ಮಾಡಿ ದೀಪಕ್ಕೆ ಕೆಂಪು ಬಣ್ಣದಲ್ಲಿರುವ ಬತ್ತಿಗಳನ್ನು ಹಾಕಿ ದೀಪಾರಾಧನೆ ಮಾಡಿ ದೀಪದ ಮುಂದೆ ಕಲ್ಲು ಸಕ್ಕರೆ ಅಥವಾ ಒಂದು ಒಣ ಖರ್ಜೂರವನ್ನು ನೈವೇದ್ಯವಾಗಿಡಿ. ಯಾರ ಮನೆಯಲ್ಲಿ ಅಂಗಾರಕ ಸಂಕಷ್ಟಿ ದಿನ ಈ ದೀಪ ಬೆಳಗಿಸುತ್ತಾರೋ ಆ ಮನೆಗೆ ಇರುವ ಋಣಬಾಧೆಗಳು ಕ್ಷಣ ಮಾತ್ರದಲ್ಲೇ ದೂರವಾಗುತ್ತದೆ. 48 ದಿನದೊಳಗೆ ಸಾಲಗಳೆಲ್ಲ ತೀರಿಸುವ ಶಕ್ತಿ ನಿಮಗೆ ಗಣೇಶನು ನೀಡುತ್ತಾನೆ. ಈ ದೀಪವು ಕುಜನಿಗೆ ಅತ್ಯಂತ ಪ್ರಿಯವಾದ ದೀಪ. ಕುಜನಿಗೆ ಅಧಿಷ್ಠಾನ ದೇವರು ಶ್ರೀ ಗಣೇಶ. ಆದ್ದರಿಂದ ಈ ದೀಪ ಬೆಳಗಿಸಿ ಲಕ್ಷ ಲಕ್ಷ ಸಾಲದ ಬಾಧೆಗಳಿಂದ ಮುಕ್ತರಾಗಿ. ಗಣೇಶನ ಅನುಗ್ರಹಕ್ಕಾಗಿ ನಾಳೆ ಮರೆಯದೆ ಒಂದೇ ಒಂದು ದಾಳಿಂಬೆಯನ್ನು ನೈವೇದ್ಯವಾಗಿಡಿ. ಯಾವ ಪೂಜೆ, ವ್ರತ, ನಿಯಮಗಳನ್ನು ಪಾಲಿಸಲು ಸಾಧ್ಯವಾಗಿಲ್ಲವೆಂದರೆ ಕೊನೆ ಪಕ್ಷ ಗರಿಕೆಯನ್ನು ಸ್ಪರ್ಶ ಮಾಡಿ ಗಣೇಶನನ್ನು ಮನಸ್ಸಿನಲ್ಲಿಯೇ ಬೇಡಿಕೊಳ್ಳಿ. 21 ಗರಿಕೆಗಳನ್ನು ದೇವಾಲಯದಲ್ಲಿ ಕೊಟ್ಟು ಪ್ರದಕ್ಷಿಣೆ ಮಾಡಿ ಬಿಳಿ ಎಕ್ಕದ ಪುಷ್ಪಗಳಿಂದ ಮಾಲೆಯನ್ನು ತಯಾರಿಸಿ ಮನೆಯಲ್ಲೇ ಗಣೇಶನ ಫೋಟೋ ಅಥವಾ ವಿಗ್ರಹಕ್ಕೆ ಅರ್ಪಿಸಿ. ಗಣೇಶನಿಗೆ ಪ್ರಿಯವಾದ ಬಿಳಿ ಎಕ್ಕದ ಹೂವು, ಗರಿಕೆಗಳನ್ನು ಅರ್ಪಿಸಿ ಋಣ ವಿಮೋಚನ ಗಣೇಶನ ಸ್ತೋತ್ರ ಅಥವಾ ಸಂಕಷ್ಟ ನಾಶನ ಗಣೇಶನ ಸ್ತೋತ್ರಗಳನ್ನು ಕೇಳಿ. ಈ 2 ಶಕ್ತಿಶಾಲಿ ಸ್ತೋತ್ರಗಳಿಂದ ನಿಮ್ಮ ಬದುಕು ಬದಲಾಗುತ್ತದೆ. ನಾಳೆಯಿಂದಲೇ ಈ ಸ್ತೋತ್ರಗಳನ್ನು ಹೇಳಲು ಆರಂಭಿಸಿ. ಹಣದ ಕಷ್ಟಗಳೆಲ್ಲ ಒಂದೊಂದೇ ದೂರವಾಗುತ್ತದೆ. ಈ ದಿನ ದಕ್ಷಿಣೆ ಸಮೇತ ತಾಂಬೂಲವನ್ನು ಒಂದು ದಾಳಿಂಬೆಯ ಹಣ್ಣಿನ ಜೊತೆ ಯಾರಿಗಾದರೂ ನೀಡಿದರೆ ಮನಸ್ಸಿನಲ್ಲಿ ಅಂದುಕೊಂಡಂತಹ ಕೋರಿಕೆಗಳು 48 ದಿನದ ಒಳಗೆ ತೀರುತ್ತದೆ. ಈ ತಾಂಬೂಲವನ್ನು ನೀವು ನೀಡುವಾಗ ಗಣಪನಿಗೆ ಪ್ರಿಯವಾಗುವ ಯಾವುದಾದರೂ ಒಂದು ಕೆಲಸ ಮಾಡುತ್ತೇನೆಂದು ಹರಕೆ ಮಾಡಿಕೊಳ್ಳಬೇಕು. ಕಠಿಣ ಉಪವಾಸ ಮಾಡಲು ಆಗದಿದ್ದರೆ ಹಾಲು, ಹಣ್ಣನ್ನು ಸೇವಿಸುತ್ತಾ ಉಪವಾಸ ಮಾಡಿ. ಚಂದ್ರೋದಯ ಸಮಯದಲ್ಲಿ ಚಂದ್ರನಿಗೆ ಅರ್ಘ್ಯ ನೀಡಿ ನಮಸ್ಕರಿಸಿ. ಈ ದಿನ ಗಣೇಶನನ್ನು ಚಕ್ರರಾಜ ಏಕದಂತ ಗಣೇಶ ಎಂಬ ಹೆಸರಿನಿಂದ ಕರೆಯುತ್ತಾರೆ. ಶ್ರೀ ಚಕ್ರ ಪೀಠದಲ್ಲಿ ಗಣೇಶನಿಗೆ ಪೂಜೆ ಮಾಡಲಾಗುತ್ತದೆ. ಓಂ ಏಕದಂತ ಗಣೇಶಾಯ ನಮಃ ಎಂದು ಸಾಧ್ಯವಾದಷ್ಟು ಬಾರಿ ಈ ದಿನ ಹೇಳಿಕೊಂಡು ಮನೆಯಿಂದ ಹೊರಗೆ ಕಾಲಿಡಿ. ಇದರಿಂದ ದಿನವೆಲ್ಲ ಮಾಡುವ ಕೆಲಸಗಳಿಂದ ಅದೃಷ್ಟ ಸಿಗುತ್ತದೆ. ವಿಪರೀತ ಸಾಲ ಮಾಡಿಕೊಂಡಿದ್ದರೆ ನಾಳೆ ಅಲ್ಪ ಹಣವನ್ನು ಸಾಲ ಕೊಟ್ಟವರಿಗೆ ಕೊಟ್ಟು ಉಳಿದ ಹಣವನ್ನು ಬೇಗ ತೀರಿಸುತ್ತೇನೆಂದು ಹೇಳಿ ಬನ್ನಿ. ಮಂಗಳವಾರ ಸಾಲ
ತೀರಿಸಲು ಪ್ರಯತ್ನ ಮಾಡಿದರೆ ಖಂಡಿತವಾಗಿ ಸಾಲಗಳು ಬೇಗನೆ ತೀರಿ ಹೋಗುತ್ತದೆ. ಕೆಲಸದಿಂದ ಬಂದ ಮೇಲೆ ಸಂಜೆ ಕುಟುಂಬ ಸಮೇತರಾಗಿ ಮನೆಗೆ ಸಮೀಪವಿರುವ ಗಣೇಶನ ದೇಗುಲಕ್ಕೆ ಹೋಗಿ ಸಂಕಷ್ಟಿ ವ್ರತ ಕತೆ ಕೇಳಿ ಗಣಪನ ದರ್ಶನ ಪಡೆಯಿರಿ. ಹೊಸದಾಗಿ ಸಂಕಷ್ಟಿ ವ್ರತ ಆಚರಿಸಲು ಮನಸ್ಸು ಮಾಡಿದ್ದರೆ ಅಂಗಾರಕ ಸಂಕಷ್ಟಿಯಿಂದಲೇ ಆರಂಭಿಸಿದರೆ ತುಂಬಾ ಒಳ್ಳೆಯದು. ಹಣದ ಕಷ್ಟಗಳನ್ನು ದೂರ ಮಾಡುವ ಈ ಪರಿಹಾರಗಳು ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಗಣೇಶ ಎಂದು ಬರೆದು ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ. ನಮ್ಮ ಚಂದನಾ ಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.